ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಚಿಕ್ಕಬಳ್ಳಾಪುರದ ಕಥೆ, ಈ ಕೆಂಪೇಗೌಡ ಜಯಂತಿ ಅದರಲ್ಲಿ ಎಷ್ಟರ ಮಟ್ಟಿಗೆ ಸದ್ದಾಯಿತು, ಸುದ್ದಿ ಆಯಿತು. ಕೆಂಪೇಗೌಡರ ಆತ್ಮನೇ ಅಲುಗಾಡಿರಬೇಕು, ಅಷ್ಟರ ಮಟ್ಟಿಗೆ ನಾಯಕರು ಕಿತ್ತಾಡ್ಕೊಂಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಿ ಚಪ್ಪಲಿ ತೂರಿದ್ರು. ಒಂದು ಕಡೆಗೆ ಬರೀ ಚಪ್ಪಲಿ ತೂರಿದಂಥವ್ರ ವಿರುದ್ಧ ಮಾತ್ರ ಪ್ರಕರಣ ದಾಖಲು ಮಾಡಬೇಡಿ, ಪ್ರದೀಪ್ ಈಶ್ವರ್ ವಿರುದ್ಧನೂ ಕೂಡ ಪ್ರಕರಣ ದಾಖಲಿಸಿ ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಚಿಕ್ಕಬಳ್ಳಾಪುರ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯ ಮಾಡಿದ್ದಾರೆ. ಬರೀ JDS ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ದೂರು ದಾಖಲು ಮಾಡಲಾಗಿದೆ ಅಲ್ಲ, ಘಟನೆಗೆ ಪ್ರಚೋದನೆ ಯಾರು? ಶಾಸಕರು. ಅವರಿಂದಲೇ ಈ ಘಟನೆ ನಡೆದಿದೆ. ಶಾಸಕರ ಮೇಲೆ ದೂರನ್ನು ದಾಖಲಿಸಿ, ಇಲ್ಲದಿದ್ದರೆ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸುಧಾಕರ್. ಬೆಂಬಲಿಗರ ಸಭೆ ಮಾಡಿದ್ರು, ಸಭೆ ಮಾಡಿ ಈ ಆಗ್ರಹ ಮಾಡಿದ್ರು. ಯಾವುದೇ ಜಯಂತಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬರೆದಿರುವಂಥ ಶಾಸಕರು ಕೆಂಪೇಗೌಡ ಜಯಂತಿಗೆ ಮಾತ್ರ ಯಾಕೆ ಬಂದರು? ಏನು DK ಶಿವಕುಮಾರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಏನಾದರೂ ಕಾರ್ಯಕ್ರಮಕ್ಕೆ ಬಂದ್ರಾ? HDK ವಿರುದ್ಧ ಮಾತಾಡಿದ್ರೆ DK ಶಿವಕುಮಾರ್ಗೆ ಹತ್ತಿರ ಆಗಬೇಕು ಅನ್ನುವಂಥ ಕಾರಣದಿಂದ ಬಂದ್ರ ಅಂತ ಕೇಳಿದ್ದಾರೆ ಸುಧಾಕರ್. ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ, ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ, ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನಲ್ಲಿ ಮೀಸೆ ತಿರುವಾಕಿ ನೀವೊಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದಂಥವರು ವೇದಿಕೆ ಮೇಲೆ ಹೋಗಿ ನಾನೇನಾದರೂ ಮಾತಾಡಿದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನೋ ಅಂತನೋ, ಅಥವಾ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತೇಳಿ ಅವರಿಗೆ ಮನವಿ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಸೌಜನ್ಯ ಇರಲಿಲ್ವಾ? ಆ ಸೌಜನ್ಯ ತೋರಿದ್ದೀರಾ ನೀವು? ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಈ ಘಟನೆಗಳಿಗೆ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ಕಥೆ ಏನಾಯಿತು ಅಂತ. ಈ ಕೆಂಪೇಗೌಡ ಜಯಂತಿ ಇದೆಯಲ್ಲ, ಹಿಂದೆಂದೂ ಕೂಡ ಈ ರೀತಿ ಆಗಿಲ್ಲ. ಕೆಂಪೇಗೌಡ ಜಯಂತಿ ಅಂತಂದರೆ ಅದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆದರೆ ಈ ಬಾರಿ ಆಗಿರೋದು ನೋಡಿ, ತೀರ ಚಪ್ಪಲಿ ದೂರಾಟದ ತನಕ. ಜೊತೆಗೇನು ಅಂತಂದರೆ ಕೆಲವರು ಕೂಗಾಟ, ಕೆಲವರು ಚೀರಾಟ, ಜೊತೆಗೇನು ಅಂದರೆ ಸ್ಟೇಜ್ ಮೇಲೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಶಾಸಕರು ಕಾಫಿ ಹೀರ್ತಾ ಇದ್ದಿದ್ದು ಈ ರೀತಿ. ಇದು ನೋಡಿ ಅರ್ಧ ಇನ್ನೊಂದಿಷ್ಟು ಕೋಪ ಬಂತು ಜನಗಳಿಗೆ. ಏನಿದು ಕಥೆ ಇದು? ಈಗ ನೋಡಿ, ಈಗ ಈ ಬೇರೆ ಬೇರೆ ನಾಯಕರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದು. ಇವರನ್ನು ಸೇರಿಸಿ ಕೇಸ್ ಜಡಿರಿ ಅಂತ ಸುಧಾಕರ್ ಹೇಳಿರುವಂಥದ್ದು. ಇದು ಖರ್ಚು ಎಷ್ಟಾಗುತ್ತೆ ಆಗಲಿ, ಇದರ ಖರ್ಚನ್ನು ಕೂಡ ನಾನೇ ಭರಿಸ್ತೀನಿ ಅಂತ ಕೂಡ ಘೋಷಣೆ ಮಾಡಿರೋದು. ಏನು ನಡೀತಾ ಇದೆ ಇದೆಲ್ಲ? ರಂಗನಾಥ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದಂತಹ ಪ್ರಕರಣ ಕೇವಲ ಒಂದು ದಿನದ ಘಟನೆಯಾಗಿ ಉಳಿದಿಲ್ಲ. ಅದು ಒಕ್ಕಲಿಗ ನಾಯಕತ್ವದ ವಿಚಾರದ ತನಕ ಬಂದು ತಲುಪಿದೆ. ಇದೀಗ ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಈ ಹಿಂದೆ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ JDS ಮತ್ತು ಕಾಂಗ್ರೆಸ್ನ ನಾಯಕರ ನಡುವೆ ನಡೀತಾ ಇರುವಂತಹ ಜಟಾಪಟಿ ಇದೀಗ ಕೆಂಪೇಗೌಡ ಜಯಂತಿಯ ಒಂದು ಕಾರಣವನ್ನ ಮುಂದಿಟ್ಕೊಂಡು ಅದು ಕೂಡ ಇದೀಗ ಮುಂದುವರಿತಾ ಇರುವಂತದ್ದು ಅತ್ಯಂತ ಸ್ಪಷ್ಟ. ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ತನ್ನ ಪ್ರಾಬಲ್ಯವನ್ನ ಇಟ್ಕೊಂಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಈಗಲೂ ಕೂಡ ಒಕ್ಕಲಿಗರ ನಾಯಕತ್ವ ಅಂತ ಬಂದ್ರೆ ಅದಕ್ಕೆ ಕುಮಾರಸ್ವಾಮಿಯೇ ಪ್ರಶ್ನಾತೀತ ನಾಯಕರಾಗ್ತಾರೆ. ಜೊತೆಗೆ ಬಿಜೆಪಿಯ ಒಕ್ಕಲಿಗ ನಾಯಕರು ಕೂಡ ಅಲ್ಲಿ ತಮ್ಮ ಹಿಡಿತವನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೌಂಟರ್ ಆಗಿ ಇದೀಗ ಪ್ರದೀಪ್ ಈಶ್ವರ್ ಅವರು ತೊಡೆ ತಟ್ಟಿರುವಂತದ್ದು, ತೋಳು ತಟ್ಟಿರುವಂತದ್ದು ಎರಡು ರೀತಿಯ ಪರ ವಿರೋಧದ ಚರ್ಚೆಗೆ ನಾಂದಿಯನ್ನ ಹಾಡಿದೆ. ಒಂದು, ಅವರು ಮಾಡಿರುವಂತದ್ದು ಸರಿ, ಒಕ್ಕಲಿಗ ನಾಯಕರನ್ನ ಸರಿಯಾಗಿ ಎದುರಿಸ್ತಿದ್ದಾರೆ ಎನ್ನುವಂಥದ್ದು ಕಾಂಗ್ರೆಸ್ನ ಒಕ್ಕಲಿಗ ನಾಯಕರ ಅಭಿಪ್ರಾಯ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಇದೀಗ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯವಾಗಿ ಒಕ್ಕಲಿಗ ನಾಯಕರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ಸುಧಾಕರ್ ಮತ್ತು ಉಳಿದಂತಹ JDSನ ನಾಯಕರು ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರ ವಿರುದ್ಧವೂ ಕೂಡ ಪ್ರಚೋದನಕಾರಿ ಒಂದು ಕ್ರಿಯೆಗಳ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ಸಂಸದ ಸುಧಾಕರ್ ಅವರು ಆಗ್ರಹವನ್ನ ಮಾಡಿದ್ದಾರೆ. ಜೊತೆಗೆ ಈಗ ಬಂಧನಕ್ಕೆ ಒಳಪಟ್ಟಂತ JDS ಮತ್ತು ಬಿಜೆಪಿಯ ಕಾರ್ಯಕರ್ತರ ಖರ್ಚನ್ನು ಕೂಡ ತಾವೇ ಭರಿಸ್ತೀವಿ ಎನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ.
ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ಯಾರು ಬಂಧಿತರಾಗಿದ್ದಾರೆ JDS ನ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದಾರೆ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಮತ್ತು ಧೈರ್ಯವನ್ನ ಹೇಳುವಂತ ಪ್ರಕ್ರಿಯೆಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಇದು ಕೇವಲ ಒಂದು ದಿನದ ಘಟನೆಯಾಗಿ ಉಳಿತಾ ಇಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಈ ಎಲ್ಲ ಪ್ರಕರಣಗಳು ಈ ಎಲ್ಲ ಬೆಳವಣಿಗೆಗಳು ಮುಂದಿನ ಚುನಾವಣೆಯ ತನಕವೂ ಕೂಡ ಡ್ರ್ಯಾಗ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆಂದ್ರೆ ಒಕ್ಕಲಿಗರ ನಾಯಕತ್ವ ಅಂತ ವಿಚಾರ ಬಂದಾಗ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಈಗಲೂ ಕೂಡ ಕುಮಾರಸ್ವಾಮಿ ಅವರ ಹಿಡಿತ ಹಾಗೆ ಗಟ್ಟಿಯಾಗಿ ಉಳ್ಕೊಂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರು ನೇರವಾಗಿ ಟಕ್ಕರ್ ಕೊಡುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರ ಹೆಸರನ್ನ ಎತ್ತಿ ಮಾಡಿದ್ರು. ಈ ಎಲ್ಲ ಕಾರಣಕ್ಕೋಸ್ಕರ JDS ನ ಕಾರ್ಯಕರ್ತರು ಮತ್ತು ಬಿಜೆಪಿಯ ಕಾರ್ಯಕರ್ತರು ಇಬ್ಬರು ಕೂಡ ಒಂದಾಗಿ ಇದೀಗ ಸುಧಾಕರ್ ಅವರ ಬೆಂಬಲದ ಜೊತೆಗೆ ಪ್ರದೀಪ್ ಈಶ್ವರ್ ಅವರನ್ನ ಎದುರು ಹಾಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಒಕ್ಕಲಿಗ ನಾಯಕತ್ವದ ವಿಚಾರ ಇಲ್ಲಿ ಬಂದು ನಿಂತಿದೆ. ರಂಗನಾಥ, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕೋಡುಬಳೆ ಅಂದ್ರೆ ಅಡುಕಲೆ.